ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ವಸಿಷ್ಠ ಸಮಾಶ್ವಾಸನ ಎಂಬ 9ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಯು ದಶರಥನ ಆಸ್ಥಾನಕ್ಕೆ ಬಂದಿದ್ದಾನೆ. ಬ್ರಹ್ಮರ್ಷಿಯನ್ನು ಕಂಡು ಆತ ಏನು ಹೇಳಿದರೂ ನಡೆಸಿಕೊಡುವುದಾಗಿ ಮುಂದಾಗಿಯೇ ದಶರಥನು ವಾಗ್ದಾನ ಮಾಡಿದ್ದಾನೆ, ಮಾತು ಕೊಟ್ಟಿದ್ದಾನೆ. ಆದರೆ ನಂತರ ವಿಶ್ವಾಮಿತ್ರನು ರಾಮನನ್ನು ರಾಕ್ಷಸ ಸಂಹಾರಕ್ಕಾಗಿ ಕಳುಹಿಸಿಕೊಡಬೇಕೆಂದು ಹೇಳಿದ ಮಾತನ್ನು ಕೇಳಿ ಪುತ್ರ ವ್ಯಾಮೋಹದಿಂದ ಪೀಡಿತನಾಗಿ ದಶರಥನು ರಾಮ ಎನ್ನು ಬಾಲಕನು ಅಸ್ತ್ರಶಸ್ತ್ರವಿದ್ಯೆಯನ್ನು ತಿಳಿದವನಲ್ಲ, ಯುದ್ಧದಲ್ಲಿ ಕಾದಾಡುವುದನ್ನು ತಿಳಿದವನಲ್ಲ. ಅಷ್ಟರ ಮೇಲೆ ಆ ರಾಕ್ಷಸರೇನಾದರೂ ರಾವಣನ ಕುಲಕ್ಕೆ ಸೇರಿದವರಾಗಿದ್ದರೆ ಅವರ ವಿರೋಧವನ್ನು ಕಟ್ಟಿಕೊಳ್ಳುವುದು ತನಗೇ ಸಾಧ್ಯವಿಲ್ಲ. ಹೀಗೆಲ್ಲ ಇರುವಾಗ ಇನ್ನೂ ಬಾಲಕನಾದ ರಾಮನನ್ನು ಹೇಗೆ ಕಳುಹಿಸುವುದು ಎಂಬ ಚಿಂತೆಗೊಳಗಾಗಿದ್ದಾನೆ. ವಾಲ್ಮೀಕಿ ಮಹರ್ಷಿಗಳು ಈ ಕಥಾಪ್ರಸಂಗವನ್ನು ತಮ್ಮ ಶಿಷ್ಯನಾದ ಭಾರದ್ವಾಜನಿಗೆ ಹೇಳುತ್ತಿರುವರು. ಪುತ್ರ ಸ್ನೇಹದಿಂದ ವ್ಯಾಕುಲ ಪಡುತ್ತಾ ದಶರಥನು ಹೇಳಿದ ಈ ಮಾತನ್ನು ಕೇಳಿ ಕೌಶಿಕನು ವಿಶ್ವಾಮಿತ್ರನು ಕೋಪಗೊಂಡು ಅರಸನಿಗೆ ಹೇಳುತ್ತಾನೆ, ಮೃಗರಾಜನಾದವನು ಮೃಗವಾಗಬೇಕೆಂದು ಬಯಸಿದಂತೆ ಮಾಡುತ್ತೇನೆಂದು ಅಂಗೀಕರಿಸಿ ಈಗ ಆ ಪ್ರತಿಜ್ಞೆಯನ್ನೇ ಬಿಡಲು ಇಚ್ಛೆಪಡುತ್ತಿದ್ದೀಯಾ? ಅಂದರೆ ಸಿಂಹವೊಂದು ಸಾಧಾರಣ ಮೃಗದಂತೆ ವರ್ತಿಸುತ್ತಿರುವೆಯಲ್ಲ, ನೀನು ಮೃಗರಾಜ ಸಿಂಹದಂತಿರಬೇಕಾದವನು, ಕೊಟ್ಟ ಮಾತಿಗೆ ತಪ್ಪುತ್ತಿರುವೆಯಲ್ಲ. ಹೀಗೆ ಮಾಡುವುದು ರಘುವಂಶದವರಿಗೆ ಯೋಗ್ಯವಲ್ಲ. ಚಂದ್ರನಿಂದ ಯಾವಾಗಲೂ ಉಷ್ಣ ಕಿರಣಗಳು ಅಂದರೆ ಬಿಸಿ ಕಿರಣಗಳು ಚಂದ್ರನಿಂದ ಬರುವುದಿಲ್ಲ. ನೀನು ಕೊಟ್ಟ ಮಾತನ್ನು ನಡೆಸುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನಾನು ಬಂದ ಹಾಗೆಯೇ ಹೋಗುವೆನು. ನೀನು ಆಡಿದ ಮಾತನ್ನು ಕಳೆದುಕೊಂಡು ಸಬಾಂಧವನಾಗಿ ಸುಖವಾಗಿರು. ಇಲ್ಲಿ ವಿಶ್ವಾಮಿತ್ರರೇನು ಶಾಪ ಕೊಡುತ್ತಿಲ್ಲ. ನಿನ್ನಿಂದ ಆಗುವುದಿಲ್ಲವೆಂದರೆ ಆಗುವುದಿಲ್ಲ ಎಂದು ಹೇಳಿಬಿಡು, ನಾನು ಬಂದ ಹಾಗೆಯೇ ಹೊರಟು ಹೋಗುತ್ತೇನೆ ಎನ್ನುತ್ತಿದ್ದಾರೆ. ವಾಲ್ಮೀಕಿಗಳು ಈ ಪ್ರಸಂಗವನ್ನು ವಿವರಿಸುತ್ತಾ ಹೇಳುತ್ತಾರೆ, ಹೀಗೆ ಮಹಾತ್ಮನಾದ ವಿಶ್ವಾಮಿತ್ರನು ಕೋಪಭರಿತನಾಗಲು ಜಗತ್ತೆಲ್ಲವೂ ನಡುಗಿತು, ದೇವತೆಗಳಿಗೂ ಭಯವಾಯಿತು. ಮಹಾಮುನಿಯಾದ ವಿಶ್ವಾಮಿತ್ರನು ಕ್ರೋಧವಶನಾದನು ಎಂದು ತಿಳಿದು ಧೃತಿವಂತನು, ಸುವೃತನು, ಧೀಮಂತನು, ಇಕ್ಷ್ವಾಕು ವಂಶಕ್ಕೆ ಕುಲಗುರುವೂ ಆದಂತಹ ವಸಿಷ್ಠನು ಹೀಗೆ ಹೇಳುತ್ತಾನೆ, ಇಕ್ಷ್ವಾಕುಗಳ ವಂಶದಲ್ಲಿ ಧರ್ಮವೇ ಮತ್ತೊಂದು ಅವತಾರ ಮಾಡಿತೋ ಎಂಬಂತೆ ಹುಟ್ಟಿದ ದಶರಥನಾದ ನೀನು ಶ್ರೀಮಂತನು. ದಶರಥ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದಾರೆ, 3 ಲೋಕಗಳೂ ಮೆಚ್ಚುವಂತಹ ಸದ್ಗುಣಗಳಿಂದ ಕೂಡಿದವನು, ಧೃತಿವಂತನು, ಸುವೃತನೂ ಆಗಿ ಧರ್ಮವನ್ನು ಬಿಡುವುದು ಸರಿಯಲ್ಲ. ನೀನು 3 ಲೋಕಗಳಲ್ಲಿಯೂ ಧರ್ಮಿಷ್ಠನೆಂದು ಯಶಸ್ಸು ಪಡೆದವನು, ವಿಖ್ಯಾತನು. ಸ್ವಧರ್ಮವನ್ನು ಆಶ್ರಯಿಸು, ಧರ್ಮವನ್ನು ಬಿಡಬೇಡ. ತ್ರಿಭುವನಗಳಿಗೂ ನಾಥನಾದ ಈ ಮುನಿಗೆ ಕೊಟ್ಟ ಮಾತನ್ನು ನಡೆಸು. ನೀನು ಸಕಲ ಲೋಕಕ್ಕೂ ಒಡೆಯನಂತೆ ಬದುಕುತ್ತಿರುವವನು, ಧರ್ಮಿಷ್ಠನು. ಇಂತಹವನು ಒಮ್ಮೆ ಮಾತು ಕೊಟ್ಟ ನಂತರ ಅದರಿಂದ ಹಿಂಜರಿಯುವುದು ಸರಿಯಲ್ಲ. ಮಾಡುವೆನೆಂದು ಮಾತು ಕೊಟ್ಟು ಅದರಂತೆ ನಡೆಯದವನ ಇಷ್ಟಾಪೂರ್ತ ಸ್ವರೂಪವಾದ ಧರ್ಮವೆಲ್ಲವು. ಇಲ್ಲಿ ಇಷ್ಟ ಮತ್ತು ಪೂರ್ತ ಎಂಬುದರ ಕುರಿತಾಗಿ ಹಲವಾರು ವ್ಯಾಖ್ಯಾನಗಳಿವೆ, ಅದನ್ನು ನೋಡಬಹುದು. ಅಂದರೆ ತಾನು ಹಿಂದೆ ಮಾಡಿದಂತಹ ಎಲ್ಲ ರೀತಿಯ ಧರ್ಮ ಕಾರ್ಯಗಳು ಕೂಡ, ಅದು ಕೆರೆ ಬಾವಿ ಕಟ್ಟೆಗಳನ್ನು ಕಟ್ಟಿಸುವುದೇ ಇರಲಿ ಅಥವಾ ಯಜ್ಞಯಾಗಾದಿಗಳನ್ನು ನಡೆಸಿರುವುದೇ ಇರಲಿ, ಈ ಸ್ವರೂಪವಾದ ಧರ್ಮವೆಲ್ಲವೂ ನಷ್ಟವಾಗುವುದು. ಅದರಿಂದ ರಾಮನನ್ನು ಕಳುಹಿಸು. ನೀನು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು, ಸ್ವಯಂ ಪ್ರಖ್ಯಾತನಾದ ದಶರಥನಾದ ನೀನೇ ಕೊಟ್ಟ ಮಾತನ್ನು ನಡೆಸದಿರುವಾಗ ಇನ್ನು ಯಾರು ನಡೆಸುವರು? ನಿಮ್ಮಂತಹವರು ನಡೆಸುವ ವ್ಯವಹಾರವನ್ನು ನೋಡಿ ಲೋಕವು ಮರ್ಯಾದೆಯನ್ನು ಬಿಡದೆ ನಡೆಯುವುದು. ಇಂತಹ ನೀನೇ ಮರ್ಯಾದೆಯನ್ನು ಬಿಡುವುದೇ? ಏಕೆಂದರೆ ಇವತ್ತು ದಶರಥ ಮಹಾರಾಜ ಕೊಟ್ಟ ಮಾತನ್ನು ನಡೆಸದೇ ಹೋದರೆ ಆತನ ಪ್ರಜೆಗಳಾದರೂ, ಆತನ ಮಂತ್ರಿವರ್ಗವಾಗಲಿ, ಪರಿವಾರವಾಗಲಿ, ಪ್ರಜೆಗಳಾಗಲಿ ಏಕೆ ಕೊಟ್ಟ ಮಾತಿನಂತೆ ನಡೆಯಬೇಕು? ಅಗ್ನಿಯು ರಕ್ಷಿಸುತ್ತಿರುವ ಅಮೃತವನ್ನು ಹೇಗೆ ಮುಟ್ಟಲಾರರೋ? ಅಂದರೆ ಅಮೃತ ಕಲಶದ ಸುತ್ತಲೂ ಅಗ್ನಿಯ ಕೋಟೆಯೇ ಇದೆ ಎಂದು ಹೇಳುತ್ತಾರೆ. ಹಾಗೆ ಜ್ವಲಿಸುತ್ತಿರುವ ಅಗ್ನಿಯಿಂದ ಆವರಿಸಲ್ಪಟ್ಟಿರುವ ಅಮೃತವನ್ನು ಹೇಗೆ ಇತರರು ಮುಟ್ಟಲಾರರೋ, ಹಾಗೆ ನಿನ್ನ ಮಗನು
ಕೃತಾಸ್ತ್ರನಾಗಲಿ ಅಕೃತಾಸ್ತ್ರನಾಗಲಿ ಆತನಿಗೆ ಅಸ್ತ್ರಶಸ್ತ್ರ ವಿದ್ಯೆಗಳು ತಿಳಿದಿರಲಿ ತಿಳಿಯದಿರಲಿ, ಪುರುಷ ಸಿಂಹನಾದಂತಹ ವಿಶ್ವಾಮಿತ್ರನ ರಕ್ಷಣೆಯಲ್ಲಿ ಇರುವಾಗ ಯಾವ ರಾಕ್ಷಸರು ಆತನ ಮೇಲೆ ಕೈ ಮಾಡಲಾರರು. ಈ ಒಂದು ನಂಬಿಕೆಯಿಂದ, ಈ ಒಂದು ಶ್ರದ್ಧೆಯಿಂದಲೇ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಗುರುಕುಲಕ್ಕೆ ಕಳುಹಿಸುತ್ತಿದ್ದರು. ಗುರುಕುಲದಲ್ಲಿ ಗುರುಗಳ ಶುಶ್ರೂಷೆ ಮಾಡುತ್ತಾ ಆ ಮಕ್ಕಳು ಯೋಗ್ಯವಾದ ವಿಚಾರಗಳನ್ನು ತಿಳಿದವರಾಗಿ ಮುಂದೆ ಪುರುಷ ಸಿಂಹರಾಗಿ ಮೆರೆಯುತ್ತಿದ್ದರು. ಹಾಗಿಲ್ಲದೆ ನಮ್ಮ ಬಳಿಯೇ ಮಕ್ಕಳನ್ನು ಕಟ್ಟಿಹಾಕಿಕೊಂಡಿದ್ದು ಇವರಿನ್ನು ಮಕ್ಕಳು ಮಕ್ಕಳು ಎಂಬ ಭಾವದಲ್ಲಿ ನಾವು ಯಾವ ಜ್ಞಾನವನ್ನು ಅವರಿಗೆ ನೀಡಲು ಸಾಧ್ಯ? ಅವರು ಪುರುಷ ಸಿಂಹರು ಅಂದರೆ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮುಂದೆ ಸಿಂಹ ಸದೃಶವಾದ ವ್ಯಕ್ತಿತ್ವವನ್ನು ಪಡೆಯಬೇಕಾದರೆ ಅದೇ ರೀತಿ ಸಿಂಹ ಸದೃಶರಾದಂತಹ ಗುರುಗಳ ಬಳಿಯಲ್ಲಿ ಅವರು ಅಧ್ಯಯನ ಮಾಡಬೇಕಲ್ಲವೇ? ಆ ಗುರುವು ಮಾತ್ರವೇ ಹೆಣ್ಣಾಗಲಿ ಗಂಡಾಗಲಿ ಅವರಲ್ಲಿ ಸುಪ್ತವಾಗಿರುವಂತಹ ಜ್ಞಾನ ಬೆಳಕಿಗೆ ಬರುವುದಕ್ಕೆ ಸಹಾಯವಾಗುತ್ತದೆ. ಈ ವಿಶ್ವಾಮಿತ್ರನು ಧರ್ಮವೇ ಮೂರ್ತಿಮತ್ತಾದವನು, ಈತನು ವೀರ್ಯವಂತರಲ್ಲೆಲ್ಲ ಅಗ್ರಗಣ್ಯನು, ಬುದ್ಧಿಯಲ್ಲಿ ಈತನಿಗಿಂತ ಅಧಿಕರಿಲ್ಲ, ತಪಸ್ಸಿಗೆ ಈತನೇ ಆಶ್ರಯವು, ನಾನಾ ವಿಧಗಳಾದ ಅಸ್ತ್ರಗಳೆಲ್ಲವನ್ನೂ ಈತನು ಬಲ್ಲವನು, ಚರಾಚರ ಸಹಿತವಾದ ಈ ತ್ರೈಲೋಕ್ಯದಲ್ಲಿಯೂ ಈತನಂತಹ ಅಸ್ತ್ರವೇತ್ತನಿಲ್ಲ, ಈಗ ಯಾರೂ ಇಲ್ಲ, ಮುಂದೆ ಯಾರೂ ಹುಟ್ಟುವುದಿಲ್ಲ ಅಷ್ಟರ ಮಟ್ಟಿಗೆ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ತಿಳಿದಿರುವಂತಹ ಗುರುವು ತನ್ನ ಕಾರ್ಯಕ್ಕಾಗಿ ಅಂದರೆ ರಾಕ್ಷಸ ಸಂಹಾರಕ್ಕಾಗಿ ಶ್ರೀರಾಮನನ್ನು ಕರೆದುಕೊಂಡು ಹೋಗುವಾಗ ಆತನಿಗೆ ಅವಶ್ಯಕವಾಗಿರುವ ಅಗತ್ಯವಾಗಿರುವ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ತನ್ನ ಕಾರ್ಯವು ನೆರವೇರುವುದು ಎಂಬ ಕಾರಣದಿಂದಾಗಿಯಾದರೂ ಧಾರೆ ಎರೆಯುವುದಿಲ್ಲವೇ? ಹೀಗೆ ಆತ ಧಾರೆ ಎರೆಯಲಿರುವ ಅಸ್ತ್ರಶಸ್ತ್ರ ವಿದ್ಯೆಗಳು ಮುಂದೆ ಶ್ರೀರಾಮಚಂದ್ರನನ್ನು ಲೋಕೋತ್ತರನನ್ನಾಗಿ ಮಾಡುವುದಿಲ್ಲವೇ? ಈ ರೀತಿಯಾಗಿ ಪ್ರಾಪಂಚಿಕವಾಗಿಯೇ ಯೋಚನೆ ಮಾಡಿದರೂ ಕೂಡ ಎಲ್ಲ ರೀತಿಯಿಂದಲೂ ಶ್ರೀರಾಮನಿಗೆ ಲಾಭವಾಗುವುದು ಎಂಬುದನ್ನು ವಸಿಷ್ಠರು ದಶರಥನಿಗೆ ತೋರಿಸಿಕೊಡುತ್ತಿರುವರು. ಆದರೆ ಲೋಕದಲ್ಲಿ ಭಗವಂತನ ಲೀಲೆಯೇ ವಿಚಿತ್ರವಾದುದು. ವಿಶ್ವಾಮಿತ್ರರಿಂದ ಆತ ಒಂದು ರೀತಿಯಲ್ಲಿ ವಿಶ್ವಾಮಿತ್ರರಿಂದ ನಾಟಕೀಯವಾಗಿ ಅಸ್ತ್ರಶಸ್ತ್ರ ವಿದ್ಯೆಗಳೆಲ್ಲವನ್ನು ಸರ್ವಜ್ಞನಾದ ಆತನು ಪಡೆದುಕೊಂಡರೂ ಅದೆಲ್ಲವೂ ಲೋಕದ ಕಣ್ಣಿಗೆ ಒಂದು ನಾಟಕದಂತೆ. ಭಗವಂತನೇ ಸಮಸ್ತವನ್ನು ಬಲ್ಲವನಲ್ಲವೇ? ಆದರೂ ಮಾನವನಾಗಿ ಅವತಾರವೆತ್ತಿದಾಗ ಮಾನವನಂತೆ ವರ್ತಿಸಬೇಕಲ್ಲವೇ? ದೇವತೆಗಳು, ಋಷಿಗಳು, ಅಸುರರು, ರಾಕ್ಷಸರು, ನಾಗರು, ಯಕ್ಷ, ಗಂಧರ್ವರು ಇವರೆಲ್ಲರೂ ಸೇರಿದರು ಈ ಮುನಿಗಳಿಗೆ ಸದೃಶರಾಗರು. ಏಕೆಂದರೆ ಹಿಂದೆಯೇ ದಶರಥನು ಹೇಳಿದ್ದಾನೆ, ರಾವಣನನ್ನು ಎದುರಿಸುವುದು ಇದೇ ದೇವತೆಗಳು, ಅಸುರರು, ರಾಕ್ಷಸರು, ನಾಗರು, ಯಕ್ಷಗಂಧರ್ವರಿಂದಲೂ ಸಾಧ್ಯವಾಗಿಲ್ಲ. ಆದರೆ ವಿಶ್ವಾಮಿತ್ರರು ಅವರೆಲ್ಲರನ್ನೂ ಮೀರಿದವರು. ಅವರಿಗೆ ತಿಳಿದಿರುವಷ್ಟು ಅಸ್ತ್ರಶಸ್ತ್ರ ವಿದ್ಯೆಗಳು ಲೋಕದಲ್ಲಿಯೇ ಯಾರಿಗೂ ತಿಳಿದಿಲ್ಲ. ಅದೆಲ್ಲವನ್ನು ಸಹಜವಾಗಿ ಶ್ರೀರಾಮಚಂದ್ರನಿಗೆ ಧಾರೆ ಎರೆಯದೇ ಇರುವರೇ? ಈತನು ರಾಜ್ಯಾಭಿಷೇಕವನ್ನು ಪಡೆದಾಗ ಕೃಶಾಶ್ವನು ಇತರರಿಗೆ ದುರ್ಜಯವಾದ ಅಸ್ತ್ರವನ್ನು ಕರುಣಿಸಿದನು. ಅಂದರೆ ವಿಶ್ವಾಮಿತ್ರರಿಗೆ ಸ್ವತಃ ರುದ್ರನಿಂದಲೇ ಎಲ್ಲ ರೀತಿಯಾದಂತಹ ಅಸ್ತ್ರಶಸ್ತ್ರಗಳ ವಿದ್ಯೆಯು ತಿಳಿದಿರುತ್ತದೆ. ಮಹಾಬಲ ಸಂಪನ್ನರು, ತೇಜೋವಂತರು, ರುದ್ರ ಸಮರಾದವರು, ಕೃಶಾಶ್ವನ ಪುತ್ರರು, ವೀರರು ಆದ ಆ ಅಸ್ತ್ರ ದೇವತೆಗಳು ಈತನನ್ನು ಅನುಚರರಂತೆ ಸೇವಿಸುವರು. ಎಲ್ಲ ಅಸ್ತ್ರ ದೇವತೆಗಳು ಕೂಡ ಆ ವಿಶ್ವಾಮಿತ್ರರಿಗೆ ಒಲಿದಿರುತ್ತಾರೆ. ಜಯ, ಸುಪ್ರಭಾ ಎಂಬ ಇಬ್ಬರು ದಕ್ಷ ಬ್ರಹ್ಮನ ಮಕ್ಕಳು. ಅವರು 100 ಮಕ್ಕಳನ್ನು ಪಡೆದರು. ಅವರು ಇನ್ನೊಬ್ಬರಿಗೆ ಸಾಧ್ಯರಲ್ಲ. ಜಯೆಯು ವರವನ್ನು ಪಡೆದು 500 ಮಕ್ಕಳನ್ನು ಪಡೆದಳು. ಇವರೆಲ್ಲರೂ ಕಾಮಚಾರಿಗಳು, ಸುರಸೈನ್ಯವನ್ನು ವಧಿಸಬಲ್ಲವರು. ಇನ್ನೊಬ್ಬ ದಕ್ಷಪುತ್ರಿಯಾದಂತಹ ಸುಪ್ರಭೆಯು ಇನ್ನೂ 500 ಮಕ್ಕಳನ್ನು ಪಡೆದಳು. ಅವರಿಗೆ ಸಂಘರ್ಷರೆಂದು ಹೆಸರು. ಅವರೆಲ್ಲರೂ ಸಹಿಸುವುದಕ್ಕೆ ಆಗದ ಪರಾಕ್ರಮವುಳ್ಳವರು, ನೋಡುವುದಕ್ಕೆ ಆಗದಂತಹ ಆಕಾರವುಳ್ಳವರು, ಬಲದಲ್ಲಿ ಇತರರಿಗಿಂತ ಹೆಚ್ಚಾಗಿರುವರು. ಇಂತಹ ವೀರ್ಯ ಸಂಪನ್ನನೋ ಮಹಾ ತೇಜಸ್ವಿಯೋ ಆದವನು ಈ ವಿಶ್ವಾಮಿತ್ರನು. ರಾಮಾಯಣದ ಕಥೆಯಲ್ಲಿಯೂ ಹಾಗೂ ಇತರ ಪೌರಾಣಿಕ ಕಥೆಗಳಲ್ಲಿಯೂ ಬರುತ್ತದೆ. ಈ ದಕ್ಷಬ್ರಹ್ಮನ ಹೆಣ್ಣು ಮಕ್ಕಳಾದಂತಹ ಜಯ ಮತ್ತು ಸುಪ್ರಭೆ ಇವರಿಗೆ ಹುಟ್ಟಿದ 500 ಮಕ್ಕಳು ಒಟ್ಟಿಗೆ ಸೇರಿ 1000 ಮಕ್ಕಳು. ಇವರು ಹಲವು ಅಸ್ತ್ರಶಸ್ತ್ರಗಳಿಗೆ ಅಭಿಮಾನಿ ದೇವತೆಗಳಾಗಿರುತ್ತಾರೆ. ವಿಶ್ವಾಮಿತ್ರರು ಅವರೆಲ್ಲರನ್ನೂ ಮೆಚ್ಚಿಸಿ ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತಮ್ಮ ವಶ ಮಾಡಿಕೊಂಡಿರುತ್ತಾರೆ.
ಅಂದರೆ ಆ ಅಭಿಮಾನಿ ದೇವತೆಗಳನ್ನು ಆರಾಧಿಸಿ ಆ ಎಲ್ಲ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಪಡೆದವರಾಗಿರುತ್ತಾರೆ. ಮುಂದೆ ಈ ರಾಕ್ಷಸ ಸಂಹಾರದ ಉದ್ದೇಶವನ್ನಿಟ್ಟುಕೊಂಡು ವಿಶ್ವಾಮಿತ್ರರು ಈ ಸಮಸ್ತ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಶ್ರೀರಾಮನಿಗೂ ನಂತರ ಶ್ರೀರಾಮನು ಅದನ್ನು ಲಕ್ಷ್ಮಣನಿಗೂ ಧಾರೆಗೆರೆಯುತ್ತಾರೆ. ಇದು ಮುಂದೆ ನಡೆಯಲಿರುವ ಲೋಕೋದ್ಧಾರದ ನಾಟಕಕ್ಕೆ ಮೊದಲ ಅಂಕವಾಗುತ್ತದೆ. ಇಂತಹ ವೀರ್ಯ ಸಂಪನ್ನನೋ ಮಹಾತೇಜಸ್ವಿಯೋ ಆದವನು ಈ ವಿಶ್ವಾಮಿತ್ರನು. ಈತನನ್ನು ಜಗತ್ತೆಲ್ಲವೂ ಮೆಚ್ಚಿಕೊಂಡಿರುವುದು. ಅದರಿಂದ ನೀನು ರಾಮನನ್ನು ಕಳುಹಿಸುವುದರಲ್ಲಿ ಮನಸ್ಸು ಬದಲಾಯಿಸಬೇಡ. ನೀನು ಮೋಹ ದುಃಖವನ್ನು ಹೊಂದಬೇಡ. ಮಹಾಸತ್ವರಲ್ಲಿ ಶ್ರೇಷ್ಠನಾದ ಈ ಮುನೀಂದ್ರನು ಸಮೀಪದಲ್ಲಿರಲು ಮೃತ್ಯುವಶನಾಗಿರುವವನು ಮೃತ್ಯುಂಜಯನಾಗುವನು. ಈ ರೀತಿಯಾಗಿ ವಸಿಷ್ಠರು ದಶರಥನಿಗೆ ಸಮಾಧಾನ ಮಾಡಿ ಶ್ರೀರಾಮಚಂದ್ರನನ್ನು ಕಳುಹಿಸಿಕೊಡಬೇಕು ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ವಸಿಷ್ಠರಿಗೆ ಗೊತ್ತು, ವಿಶ್ವಾಮಿತ್ರನಿಗೆ ಗೊತ್ತು ಶ್ರೀರಾಮನ ಮೂಲ ಸ್ವರೂಪ ಏನು ಎಂಬುದು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ವಸಿಷ್ಠ ಸಮಾಶ್ವಾಸನವೆಂಬ 9ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.